ಎಲ್ಲಾರು ಹೇಳೋದು ಏನಂದ್ರೆ ಮರಕ್ಕೆ ಹೊಡ್ಕೊಂಡಾಗಿಲ್ಲ, ಕ್ಯಾಪ್ಟನ್ ಫೈಟ್ ಅಲ್ಲೇ ದಂತ ಕಳ್ಕೊಳ್ತು ಅನ್ನೋಂತ ಸುಮಾರು ಜನ ಕಾಮೆಂಟ್ಸ್ ಹಾಕಿದ್ದಾರೆ. ಅದೆಲ್ಲ ಪೇಟೆ ಟೌನ್ ಅಲ್ಲಿ ಕೂತ್ಕೊಂಡು ಆನೆ ಬಗ್ಗೆ ಮಾತಾಡೋರು, ಅನುಭವ ಇಲ್ದವ್ರು ಮಾತಾಡೋದು. ಪ್ರತ್ಯಕ್ಷದರ್ಶಿಗಳು ನಾವೆಲ್ಲ ಇದೀವಲ್ಲ. ಆಮೇಲೆ ಅಷ್ಟೇ ಅಲ್ಲ, ಫಾರೆಸ್ಟ್ ಇಲಾಖೆ ಹತ್ರ ಅವ್ರನ್ನ ಬಹಿರಂಗ ಪಡಿಸ್ತಾ ಇಲ್ಲ, ನೋಡೋರೆಲ್ಲ ನೋಡಿ ಆಗಿದೆ. ನಮ್ಮಂತಾರೆಲ್ಲ ಡ್ರೋನಲ್ಲಿ ತೆಗ್ದಿದ್ದು ವಿಡಿಯೋ ಇದೆ, ಮರಕ್ಕೆ ಡೈರೆಕ್ಟ್ ಹೊಡೆದಿದ್ದು, ಆಮೇಲೆ ಅಲ್ಲಿಂದ ಕೋರೆ ಮೇಲಿಂದ ಕೆಳಗೆ ಬಿದ್ದಿದ್ದು ಎಲ್ಲ ವಿಡಿಯೋ ಇದೆ. ಯಾರ ಟೌನಲ್ಲಿ ಕುತ್ಕೊಂಡು ಸುಮ್ಮನೆ ಬರಿಯರು ಇರ್ತಾರೆ, ಅವ್ರು ಏನ್ ತಿಳ್ಕೊಂಡಾರೆ ಅಂದ್ರೆ ಇಡೀ ಇದು ನಮಗ್ ಗೊತ್ತು ಅಂತ. ಆದ್ರೆ ಪ್ರಾಣಿಗಳ ವಿಚಾರದಲ್ಲಿ ಇಲ್ಲ ಒಂದು ಸತ್ಯ ಸಂಗತಿನ ಅದನ್ನ ಸುಳ್ಳು ಮಾಡೋದು, ಇಲ್ಲ ಅವ್ರಿಗೆ ನೇರಕ್ಕೆ ಮಾತಾಡೋದು ಅದೆಲ್ಲ ಸರಿಯಲ್ಲ. ಸತ್ಯ ಏನಿದೆ ಸತ್ಯ ಮಾತಾಡ್ಬೇಕು. ಅಂದ್ರೆ ಮುಖಕ್ಕೆ ಹೊಡೆದಿದ್ದು ನಿಜಾನ ಸರ್? ಅದು ಇದಕ್ಕೆ ಮರಕ್ಕೆ ಹೊಡ್ಕೊಂಡಿದ್ ನಿಜ? ಅದು ವಿಡಿಯೋ ಇದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಸರ್. ಹೊಡೆದಿರೋದು ರೀಸನ್ ಏನ್ ಸರ್? ಅವನೇ ದಂತಾನೆ ಕಳ್ಕೊಂಡ ಅನ್ನುವಂಥದ್ದು. ಮರದ ಸೈಡಲ್ಲಿ ನಿಂತಾಗ ಅಟ್ಯಾಕ್ ಮಾಡೋತ್ತಿಗೆ ಇವನು ಪಕ್ಕಕ್ಕೆ ಹೋಗಿ ತಪ್ಪಿಸ್ಕೊಂಡಾಗ ಕ್ಯಾಪ್ಟನ್ ಪೆಟ್ಟು ಬಿದ್ದಿದ್ದು. ಇದು ಸುಮ್ಮನೆ ಯಾರ ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ. ನನ್ನ ಹತ್ರ ಮರಕ್ಕೆ ಹೊಡೆದಿದ್ದು ಅಲ್ಲಿ ಆ ಮರದ ಸಿಪ್ಪೆ ಎಲ್ಲ ಕಿತ್ತೋಗಿರೋದು, ಆಮೇಲೆ ಅದ್ರ ಕೆಳಗೆ ರಕ್ತ ಬಿದ್ದಿರೋದು ಎಲ್ಲ ಅದು ಫೋಟೋ ಉಂಟು. ಫಾರೆಸ್ಟ್ ಇವ್ರ ಹತ್ರ ಕೋರೆ ಮುರ್ಕಂದು ಹೊಡೆದಿದ್ದು, ಕೋರೆ ಮುರಿದು ನೆಲಕ್ಕೆ ಬೀಳೋದು ಎಲ್ಲವೂ ಇದೆ. ಯಾರೋ ಹೇಳ್ತಾರೆ, ಹೇಳಕ್ಕೇನು ಏನ್ ಬೇಕಾದ್ರೂ ಹೇಳ್ತಾರೆ. ನಮ್ಮಲ್ಲೊಂದು ಗಾದೆ ಹೇಳ್ತಾರೆ ಮಲೆನಾಡಲ್ಲಿ, ನರಿ ಹೋದ್ರೆ ಹುಲಿ ಹೋಯ್ತು ಅಂತ ಹೇಳ್ತಾರೆ. ಬಟ್ ಅವತ್ತು ಇದು ಹೊಡೆದಾಟ ಆಗಿದ್ಯಾಕೆ ಸರ್ ಆ ಮನೆ ಹತ್ರ? ಇದು ಕ್ಯಾಪ್ಟನ್ ಹೋಗಿ ಎಲ್ಲ ಡ್ರಮ್ಮು ಗಿಮ್ಮು ಎಲ್ಲ ಹೊಡೆದಿದ್ಯಾಕೆ ಸರ್? ಇದು ಸಿಟ್ಟಿಗೆ, ಅದಕ್ಕೆ ಡೈರೆಕ್ಟ್ ಆಗಿ ಫೈಟ್ ಮಾಡಕ್ಕೆ ದಮ್ಮಿಲ್ಲ. ಸುಮ್ಮನೆ ಅವನ್ನೆಲ್ಲ ಹೊಡೆದು ಶೋ ಮಾಡಿದ್ದು ಹೆದರಿಸ್ಕೊಳಕ್ಕೆ ಅಷ್ಟೇ. ಭೀಮನ್ ಹೆದರಿ ಭೀಮ ಆ ಕಡೆ ಸುಮ್ಮನೆ ನಿಂತಿತ್ತು. ನಾನು ಹೋಗಿದ್ನಲ್ಲ ಸ್ಪಾಟಿಗೆ, ಅದಾಗಿ 1 ಗಂಟೆಗೆ ಹೋದ್ನಲ್ಲ, ಸುಮ್ಮನೆ ಭೀಮನ್ ಹೆದರ್ಸ್ಕೊಳಕಷ್ಟೇ. ಅಂತ ತಾಕತ್ತಿದ್ರೆ ಭೀಮಗೆ ಹೋಗಿ ಮುಖ ಕೊಟ್ಟು ಫೈಟ್ ಮಾಡ್ಬೋದಿತ್ತಲ್ಲ. ಸುಮ್ಮನೆ ಅಂತ ಗಾಡಿ ದೂಕೋದು ಇದನ್ನೆಲ್ಲ ದೂಕಿದ್ದು, ಆಮೇಲೆ ಆ ಸಿಂಟೆಕ್ಸ್ ಹೊಡೆದಾಕಿದ್ದು. ಭೀಮ ಅಲ್ಲೇ ಒಂದು 30 ಅಡಿ ದೂರದಲ್ಲಿ ನಿಂತಿದ್ನಲ್ಲ ನೋಡ್ತಾ. ಭೀಮೆಲ್ಲ ಹಾಗೆಲ್ಲ ಮಾಡಲ್ಲ. ಯಾಕೆಂದ್ರೆ ಒಂದು ಹಸುವಿನ ಕರು, ಒಂದು ಮದ ಬಂದ ಆನೆಗೆ ಅಡ್ಡ ಸಿಕ್ಕಿದಾಗ ಅದು ಒಂದು ಹಸು ಹೋಗೋವರೆಗೂ ಕಾಯ್ತು ಅಂದ್ರೆ, ನಾನು ಆಫ್ರಿಕಾದ ಆನೆಗಳ ಒಂದು ಬಗ್ಗೆ ಯಾವ್ದಾರ ವಿಡಿಯೋದಲ್ಲಿ ನೋಡ್ತಾ ಇರ್ತೀನಿ. ನಮ್ಮ ಆನೆಗಳದ್ದು ಇವತ್ತು ಒಂದು ನೋಡಿದೆ, ನನ್ನ ಹತ್ರ ಒಂದು ವಿಡಿಯೋ ಇದೆ. ಆಮೇಲೆ ಈ ಹಿಂದೆ ನಮ್ಮ ಒಂದು ತರ್ಲೆ ಒಬ್ಬ ಇದ್ದ ಮಕ್ಕನ, ಅವನು ಈಗ ಸಕ್ಕರೆಬೈಲಲ್ಲಿ ಇದ್ದಾನೆ. ಆ ಆನೆ ಅಲ್ಲೆಲ್ಲ ಒಂದು ಪಾಪದ ಕರು ಒಂದು ಕಟ್ಟಿದ್ರು ಹುಲ್ಲು ತಿನ್ನಕ್ಕೆ ಅಂತ. ಅದು ಬಂದು ಆ ಮರಿನೆಲ್ಲ ತುಣದು ಕೊಂದು ಹಾಕಿಬಿಡ್ತು, ಸಾಯಿಸಿಬಿಡ್ತು. ಆದರೆ ಭೀಮ ಏನು ಮಾಡಲಿಲ್ಲ. ಹಾಗಾಗಿ ಭೀಮ ಹಾಗಲ್ಲ, ಅಲ್ಲೆಲ್ಲ ಮನೆ ಹತ್ರ ಬಂದು ಶೋ ಮಾಡೋದು, ಪುಡಿ ಮಾಡೋದು ಮಾಡಲ್ಲ. ಯಾವುದೋ ಒಂದು ಎಲೆಕ್ಟ್ರಾನಿಕ್ ಇದು ಟಿ ವಿಯಲ್ಲಿ ಒಂದು ಮೀಡಿಯಂ ಮಾಧ್ಯಮದಲ್ಲಿ ಬರ್ತಾ ಇತ್ತು, ಭೀಮ ಹೊಡೆದಾಕಿದ ಅಲ್ಲಿ ಮುರ್ದ ಅಂತ. ಅದು ಅವ್ರಿಗೆ ಗೊತ್ತಾಗ್ಲಿಲ್ಲ ವಿಚಾರ. ಅದು ಭೀಮ ಅಲ್ಲ, ಅದೆಲ್ಲ ಮಾಮೂಲಿ ಫೈಟಿಂಗ್. ಇದೊಂದು ದೊಡ್ಡ ಯುದ್ಧನೇ ಅಂತೀರಾ ಸರ್ ಈ ವರ್ಷದಲ್ಲಿ ನಿಮ್ಮ ಪ್ರಕಾರ? ಕಾಡಲ್ಲಿ ನಡೀತಲೇ ಇರುತ್ತೆ, ಆದ್ರೆ ಅದನ್ನ ನೋಡೋರು ಯಾರು? ಇದು ಊರೊಳಗೆ ನಡೆದಿದ್ದಲ್ಲ, ಹೀಗಾಗಿ ದೊಡ್ಡ ವಿಚಾರ. ಈಗ ಭೀಮ ದೊಡ್ಡ ಸುದ್ದಿ. ಈಗ ಭೀಮ ಬಂದು ಇಡೀ ಆ ಗುಂಪೊಳಿಗೆ ಸೇರ್ಕೊಂಡಾಯ್ತು. ಕ್ಯಾಪ್ಟನ್ ಇಲ್ಲಿಂದ ಜಾಗ ಖಾಲಿ ಮಾಡಿ ಆಯ್ತು. ಇನ್ನೊಬ್ಬ ಕೊಡಗಿಂದ ಇನ್ನೊಬ್ಬ ಆನೆ ಬಂದಾನೆ, ಇನ್ನೊಬ್ಬ ದೊಡ್ಡ ಸಲಗ ಬಂದಾನೆ. ಯಾರು ಸರ್ ಅವನು? ಒಳ್ಳೆ ಬಾಡಿ ಬಿಲ್ಡರ್ ಇದ್ದಂಗಿದೆ. ಒಂದು 25-30 ವರ್ಷದ ಒಳಗೆ. ಅದ್ರ ಕೋರೆಗಳು ಅಷ್ಟೇನು ಗಟ್ಟಿ ಕೋರೆಗಳಲ್ಲ. ಒಂದು ಆನೆ ಬಂದಿದೆ, ಅದಕ್ಕೆ ಏನ್ ಹೆಸರು ಇಡಬೇಕಷ್ಟೇ. ಅದು ಇನ್ನು ಆ ಭಾಗದಲ್ಲೇ ಇದೆ, ಆಲೂರು ಭಾಗದಲ್ಲೇ. ಬಟ್ ಕ್ಯಾಪ್ಟನ್ ಇದಕ್ಕೆ ಕಾಲ್ ಕಿತ್ತ. ಕ್ಯಾಪ್ಟನ್ ಹೋಗಿ ಆಯ್ತು, ಕ್ಯಾಪ್ಟನ್ ಕೆಲಸ ಮುಗೀತು. ಕ್ಯಾಪ್ಟನ್ ಸಂತಾನಾಭಿವೃದ್ಧಿ ಮಾಡ್ದ. ಒಡೂರಿಂದ ನೇರವಾಗಿ ಇದಕ್ಕೆ ಹೋಗೋ ಚಾನ್ಸ್ ಇದೆ. ದೊಡ್ಡಬೆಟ್ಟ ನದಿ ದಾಟಿ ಅಲ್ಲಿಂದ ಮುಂದೆ ಕೊಡಗಿನ ಭಾಗಕ್ಕೆ ಹೋಗ್ಬೋದು, ಕಟ್ಟೆಪುರ ಎಲ್ಲ. ಭೀಮ ಮಧುಚಂದ್ರಕ್ಕೆ ಹೋಗ್ಬಿಟ್ಟ.